ಇನ್ನು ಇದೇ ವಿಚಾರವಾಗಿ ಬಿಡದಿಯಲ್ಲಿ ರಿಕ್ಕಿ ರೈ ಪರ ವಕೀಲ ನಾರಾಯಣ ಸ್ವಾಮಿ ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ರೈ ಪುತ್ರ ಅನ್ನೋ ಕಾರಣಕ್ಕೆ ಸಾಮಾನ್ಯವಾಗಿ ರಿಕ್ಕಿಗೂ ಬೆದರಿಕೆ ಇತ್ತು. ಮುತ್ತಪ್ಪ ರೈ ಅವರ ಮಗ ಅನ್ನುವಂಥ ಕಾರಣಕ್ಕೆ ರಿಕ್ಕಿ ರೈ ಮೇಲೂ ಶೂಟೌಟ್ ನಡೆದಿದೆ. ಸಾಮಾನ್ಯವಾಗಿ ರಿಕ್ಕಿಗೂ ಕೂಡ ಬೆದರಿಕೆ ಇತ್ತು. ಹೀಗಾಗಿ ರಿಕ್ಕಿ ರೈ ಅವರು ಸೆಕ್ಯೂರಿಟಿ ಇಟ್ಕೊಂಡು ಓಡಾಡ್ತಾ ಇದ್ರು ಯಾವಾಗ್ಲೂ. ರಿಕ್ಕಿ ರೈ ಮುತ್ತಪ್ಪ ರೈ ಆಸ್ತಿ ವ್ಯವಹಾರ ನೋಡ್ಕೊಂಡು ಹೋಗ್ತಾ ಇದ್ರು. ಸದ್ಯ ಕೆಲವೊಬ್ಬರ ಮೇಲೆ ಅನುಮಾನ ಇದೆ ಅಂತ ದೂರಾಗಿದೆ. ಡ್ರೈವರ್ ರಾಜು ಅನುಮಾನ ಇರೋ ವ್ಯಕ್ತಿಗಳ ಮೇಲೆ ದೂರನ್ನ ಕೊಟ್ಟಿದ್ದಾರೆ. ಕಳೆದ 2 ದಿನಗಳ ಹಿಂದಷ್ಟೇ ಅವರು ವಿದೇಶದಿಂದ ಇಲ್ಲಿಗೆ ಬಂದಿದ್ರು. ಮೂಗಿನ ಭಾಗಕ್ಕೆ ಇಂಜುರಿ ಆಗಿದೆ. ಬೆಳಿಗ್ಗೆ 10:30 ವೇಳೆಗೆ ಆಪರೇಷನ್. ಸದ್ಯ ರಿಕ್ಕಿ ರೈ ಅವರು ಮಾತನಾಡುವ ಸ್ಥಿತಿಯಲ್ಲಿ ಇಲ್ಲ. ಮುತ್ತಪ್ಪ ರೈ ಅವರ 2ನೇ ಹೆಂಡತಿಗೆ ಸಂಬಂಧಪಟ್ಟಂತೆ ಪ್ರಾಪರ್ಟಿ ಇಶ್ಯೂ ಇತ್ತು. ಹಲವು ಕೇಸ್ಗಳು ಇನ್ನು ವಿಚಾರಣೆ ಹಂತದಲ್ಲಿದ್ದಾವೆ. ತುಂಬಾ ದಿನಗಳಿಂದ ವಾಚ್ ಮಾಡಿ ಪ್ಲಾನ್ ಮಾಡಿ ಕೊಲೆ ಯತ್ನ ಆಗಿದೆ. ಆಸ್ತಿ ವಿಚಾರಕ್ಕೆ ಸಾಕಷ್ಟು ವಿವಾದ ಇತ್ತು. ಸಾಕಷ್ಟು ವಿರೋಧಿಗಳು ಕೂಡ ಇದ್ರು. ಹಾಗಾಗಿ ಯಾರೋ ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡಿದ್ದಾರೆ ಅಂತ ಬಿಡದಿಯಲ್ಲಿ ರಿಕ್ಕಿ ರೈ ಪರ ವಕೀಲ ನಾರಾಯಣ ಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೋಡಿ, ಸಹಜವಾಗಿ ಮುತ್ತಪ್ಪ ರೈ ಅವರ ಪುತ್ರ ಅನ್ನುವಂಥ ಕಾರಣಕ್ಕೆ ರಿಕ್ಕಿ ರೈಗೂ ಕೂಡ ಬೆದರಿಕೆ ಇತ್ತು. ಅಂಡ್ ಇವರು ಮುತ್ತಪ್ಪ ರೈ ಅವರ 2ನೇ ಪತ್ನಿ ಅವರ ಆಸ್ತಿ ವಿಚಾರದಲ್ಲೂ ಕೂಡ ಒಂದಷ್ಟು ಇಶ್ಯೂಸ್ ಇತ್ತು. ಥ್ರೆಟ್ ಇದ್ದೇ ಇತ್ತು ರಿಕ್ಕಿ ರೈ ಅವರ ಲೈಫ್ಗೆ. ಹಾಗಾಗಿ ಅವ್ರು ಯಾವಾಗಲೂ ಸೆಕ್ಯೂರಿಟಿಯನ್ನ ಇಟ್ಕೊಂಡು ಓಡಾಡ್ತಾ ಇದ್ರು. ಬಹಳಷ್ಟು ಇಶ್ಯೂಸ್ ಆಗಿದೆ. ಬಿಡದಿಯಲ್ಲಿ ರಿಕ್ಕಿ ರೈ ಪರ ವಕೀಲ ನಾರಾಯಣ ಸ್ವಾಮಿ ವಿಚಾರವಾಗಿ ಮಾತನಾಡಿದ್ದಾರೆ. ಬಹಳಷ್ಟು ಜನ ವಿರೋಧಿಗಳಿದ್ರು, ಶತ್ರುಗಳಿದ್ರು. ರೈ ಪುತ್ರ ಅನ್ನೋ ಕಾರಣಕ್ಕೆ ರಿಕ್ಕಿಗೂ ಕೂಡ ಬೆದರಿಕೆ ಇತ್ತು. ಯಾವಾಗಲೂ ಸೆಕ್ಯೂರಿಟಿಯನ್ನು ಅವ್ರು ಇಟ್ಕೊಂಡು ಓಡಾಡ್ತಾ ಇದ್ರು. ಕೆಲವೊಬ್ಬರ ಮೇಲೆ ಅನುಮಾನ ಇದೆ, ಅಂಥವ್ರ ಮೇಲೆ ದೂರನ್ನು ನೀಡಲಾಗಿದೆ. ಯಾರೆಲ್ಲ ಮೇಲೆ ಅನುಮಾನ ಇದೆಯೋ ಅಂಥವ್ರ ಮೇಲೆ ಡ್ರೈವರ್ ಬಸವರಾಜು ದೂರು ಕೊಟ್ಟಿದ್ದಾರೆ. 2 ದಿನಗಳ ಹಿಂದಷ್ಟೇ ಅವರು ವಿದೇಶದಿಂದ ವಾಪಸ್ ಬಂದಿದ್ರು. ಇದೆಲ್ಲವನ್ನ ತಿಳ್ಕೊಂಡೆ ಅವ್ರ ಮೇಲೆ ಶೂಟೌಟ್ಗೆ ಪಕ್ಕಾ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಂತ ನಾರಾಯಣ ಸ್ವಾಮಿ ವಕೀಲರು ಹೇಳಿದ್ದಾರೆ. ಮಧ್ಯರಾತ್ರಿ ಅಟ್ಯಾಕ್ ಆಗಿದೆ ಸರ್. ಈಗ ನಮಗಿರೋ ಮಾಹಿತಿ ಪ್ರಕಾರ ಏನಾಗಿರುವಂತದ್ದು ಸರ್? ಏನು ಅಲ್ಲ, ಖಂಡಿತವಾಗಿಯೂ ನಿಮ್ಗೆ ಎಷ್ಟು ಮಾಹಿತಿ ಇದೆಯೋ ನಮಗೂ ಅಷ್ಟೇ ಮಾಹಿತಿ ಇರೋದು. ಈಗ ಅವರು ಸಾಮಾನ್ಯವಾಗಿ ಇಲ್ಲಿ ಅವ್ರಿಗೆ ನಿಮ್ಗೆ ಗೊತ್ತಿದೆ, ಮುತ್ತಪ್ಪರವ್ರ ಮಗ. ಮುತ್ತಪ್ಪರವ್ರಿಗೂ ಅವತ್ತಿನ ಕಾಲದಿಂದ ಬೆದರಿಕೆಗಳಿತ್ತು. ಅವರು ಸೆಕ್ಯೂರಿಟಿ ಇಟ್ಕೊಂಡೇ ಓಡಾಡ್ತಾ ಇದ್ದಿತ್ತು. ಸೊ ಇವಾಗ ಅವ್ರ ಮಗನಿಗೆ ಕೂಡ ಇವಾಗೆಲ್ಲ ಒಂದ್ ಕಡೆ ಅವರ ಒಂದು ಏನು ಅಸೆಟ್ಸ್ಗಳನ್ನ ಅವ್ರು ಇದ್ದಂತ ಆಸ್ತಿಗಳನ್ನ ನೋಡ್ಕೊಂಡು ಹೋಗ್ತಾ ಇರೋದು ಅವ್ರ ಮಕ್ಕಳು. ಸೊ ಎಲ್ಲೋ ಒಂದ್ ಕಡೆ ಅದು ಕೆಲವೊಬ್ರು ಸ್ವಾರ್ಥಕ್ಕೆ ಏನೋ ಮೇ ಬಿ ತೊಂದರೆನೂ ಮಾಡಿರ್ಬೋದು ಅಂತ ಒಂದು. 2ನೇದು, ಕೆಲವೊಬ್ಬರ ಮೇಲೆ ಅನುಮಾನ ಇದೆ ಅಂತ ಅವ್ರೇನೋ ಹೇಳಿರೋ ಸ್ಟೇಟ್ಮೆಂಟ್ ಮೇಲೆ ಯಾರೊಬ್ರು ಇವಾಗ ಅವ್ರ ಡ್ರೈವರ್ ಕಂಪ್ಲೇಂಟ್ ಕೊಟ್ಟಿದಾರಂತೆ. ಇವಾಗ ಕೆಲವೊಬ್ಬರ ಮೇಲೆ ನಮ್ದು ಅನುಮಾನ ಇದೆ ಅಂತ ಕೆಲವೊಂದು. ಹಾಗಾಗಿ ಅದನ್ನ ನೋಡೋಣ, ತನಿಖೆ ಏನ್ ಗೊತ್ತಾಗುತ್ತೆ ಅದ್ರ ಮೇಲೆ ನಾವು ಸ್ಟೇಟ್ಮೆಂಟ್ ಮಾಡೋದು ಒಳ್ಳೇದು ಅಂತ ನನ್ನ ಒಂದು ಭಾವನೆ. ಯಾಕಂದ್ರೆ ವಿನಾಕಾರಣ ಒಬ್ಬರ ಮೇಲೆ ನಾವು ಹೇಳೋದು ಅಷ್ಟು ಚೆನ್ನಾಗಿರೋದಿಲ್ಲ. ಆಲ್ರೆಡಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇವಾಗ ಯಾರ ಮೇಲೆ ಡೌಟ್ ಇದೆ ಅನ್ನೋದು ಅವರು ಡೀಟೇಲ್ಸ್ ಹೇಳಿದ್ದಾರೆ. ಸೊ ಹಂಗಾಗಿ ಅಲ್ಲಿ ಏನ್ ಬರುತ್ತೆ ತನಿಖೆಲೆ ಅದ್ರ ಮೇಲೆ ಅವ್ರು ಕ್ರಮ ಕೈಗೊಂಡ್ಲಿ. ನನ್ಗೆ ನೋಡಿ, ಅವ್ರು ಬಂದಿರೋದು ನಿನ್ನೆ ಸುಮಾರು 6 ಗಂಟೆಗೆ ಬೆಂಗಳೂರು. ಯೂಶಲಿ ಅವರು ಬೆಂಗಳೂರಲ್ಲೂ ಇರ್ತಾರೆ, ಬಿಡದಿಯಲ್ಲೂ ಇರ್ತಾರೆ. ಸಾಮಾನ್ಯವಾಗಿ ಹೆಚ್ಚಾಗಿ ಬಿಡದಿಯಲ್ಲೇ ಇರ್ತಾರೆ. ಬೆಂಗಳೂರಿಂದ ನಿನ್ನೆ 6 ಗಂಟೆಗೆ ಬಿಡದಿಗೆ ಬಂದಿರೋದು. ಬಿಡದಿಯಿಂದ ಅಗೇನ್ ಇಲ್ಲಿ ಬೆಂಗಳೂರು ಕಡೆಗೆ ಹೋಗ್ಬೇಕಾದ್ರೆ, ಯಾಕಂದ್ರೆ ಬೆಳಿಗ್ಗೆ ಹೊತ್ತು ಈವ್ನಿಂಗ್ ಟೈಮ್ಸ್ ಟ್ರಾಫಿಕ್ ಜಾಸ್ತಿ ಇರುತ್ತೆ. ಸೊ ಅವ್ರು ಯಾವಾಗ್ಲೂ ಅಷ್ಟೇ ಟ್ರಾವೆಲ್ ಮಾಡ್ಬೇಕಾದ್ರೆ ಸಾಮಾನ್ಯ ಈ ಕಡೆಯಿಂದ ಹೋಗ್ಬೇಕಾದ್ರೆ ನೈಟ್ ಟೈಮಲ್ಲೇ ಹೋಗುವಂಥದ್ದು. ಸೊ ಹಂಗಾಗಿ ಹೋಗ್ಬೇಕಾದ್ರೆ ಈ ಘಟನೆ ನಡೆದಿರ್ತಕ್ಕಂಥದ್ದು. ಸೊ ನಡೆದ ತಕ್ಷಣ ಇಮಿಡಿಯೇಟ್ಲಿ ಡ್ರೈವರ್ ಕಾಲ್ ಮಾಡಿದ್ರು. ಮಾಡಿದ ತಕ್ಷಣ ಡ್ರೈವರ್ ನನಗೂ ಮಾಡಿದ್ರು. ಮೇ ಬಿ ಮಿಡಲ್ ಅಲ್ಲಿ ಇನ್ಯಾರಿಗಾದ್ರೂ ಮಾಡಿದ್ರು ನನಗೆ ಗೊತ್ತಾಗ್ಲಿಲ್ಲ. ನನಗೆ ಮಾಡಿದೆ ಆಸ್ ಎ ಲಾಯರ್. ನಾನು ಅವ್ರಿಗೆ ಅಡ್ವೊಕೇಟ್ ಆಗಿರೋದು ನನಗೆ ಮಾಡಿದ್ರು. ನಾನು ನಮ್ಮ ಮುತ್ತಪ್ಪನ ಕಸಿನ್ ಕೂಡ ಇದ್ರು. ನಮ್ಮ ಪ್ರಕಾಶ್ ಅವ್ರಿಗೆ ಹೇಳಿ ಇಮಿಡಿಯೇಟ್ ಹೋಗಿ ಸರ್ ಅಂತ. ಪಾಪ ಇವ್ರು ಮಲಗಿದ್ದವ್ರು ಇಮಿಡಿಯೇಟ್ ಆಗಿ ಅವರು ಹೋದ್ರು ಸ್ಥಳಕ್ಕೆ. ಅಷ್ಟೊತ್ತಿಗೆ ನಾವು ಅವ್ರಿಗೆ ಡ್ರೈವರು ಮತ್ತೆ ಇನ್ನೊಬ್ರು ಸೆಕ್ಯೂರಿಟಿ ಅವ್ರ ಕರ್ಕೊಂಡು ಹಾಸ್ಪಿಟಲ್ಗೆ ಹೋಗಿದ್ರು. ಅವ್ರ ಮೂಗು ಇಷ್ಟು ಒಡೆದೋಗಿತ್ತು. ಸೊ ಜೊತೆ ಕೈಯಲ್ಲಿ ಕೂಡ ಏನೋ ಒಳಗಡೆ ಫುಲ್ ರಕ್ತ ಸುರಿತಾ ಇತ್ತು. ಅದೇನು ಒಳಗಡೆ ಬುಲೆಟ್ ಇದೆಯೋ ಅಥವಾ ಏನು ನಮ್ಗೆ ಗೊತ್ತಿಲ್ಲ, ಡಾಕ್ಟರ್ಸ್ ಹೇಳ್ಬೇಕದು. ಸೊ ಅದು ಇವಾಗ ಆಪರೇಷನ್ ಇದೆ ಅಂತ ಹೇಳಿದ್ದಾರೆ. 10:30 ಹಂಗೆ ಅಂತ ಹೇಳಿದ್ರು. ಸೊ ಇದಾಗ್ಬೇಕಂದ್ರೆ ಇಲ್ಲ, ಹಿಂಭಾಗ ಹಿಂದೆಗಡೆ ಕೂತಿದ್ರು. ಅದು ಗೊತ್ತಿಲ್ಲ, ಅದ್ರ ಬಗ್ಗೆ ಖಂಡಿತ ಇಲ್ಲ. ಹೌದೌದು, ಅವ್ರು ಮುತ್ತಪ್ಪರವ್ರದ್ದು ಸೆಕೆಂಡ್ ವೈಫ್ ಸಂಬಂಧಪಟ್ಟಂಗೆ ಕೆಲವೊಂದು ಪ್ರಾಪರ್ಟಿ ಇಶ್ಯೂಸ್ ಇತ್ತು. ಅದು ಕೋರ್ಟಲ್ ಕಾಂಪ್ರಮೈಸ್ ಕೂಡ ಮಾಡಿದ್ರು ಕೂಡ. ಸೊ ದೆನ್ ಇನ್ನೊಂದು ಯಾವುದೋ ಒಂದು ಇವಾಗ ರೀಸೆಂಟ್ ಆಗಿ ಒಂದು ಇಶ್ಯೂ ಮಾಡ್ತಾ ಇದ್ರು ನಿತೇಶ್ ಅವರು. ಅದು ಇಶ್ಯೂ ಕೂಡ ಸ್ವಲ್ಪ ಸೀರಿಯಸ್ ಆಗಿ ಹೋಗ್ತಾ ಇತ್ತು. ಅದು ಕೂಡ ಒಂದು ಇಶ್ಯೂ ಆಗಿತ್ತು. ಡ್ರೈವರ್ಗೆ ಆಗಿದೆ. ಆಕ್ಚುಲಿ ಡ್ರೈವರ್ ಹಿಂದೆಗಡೆ ಇಷ್ಟು ಕಿತ್ತೋಗಿದೆ.
ಫುಲ್ಲು. ಅದು ಹಿಂದೆ ಕಿತ್ತೋಗಿ ತಿರ್ಗಾ ಹಿಂದೆಗಡೆ ಸರ್ ಈಗ ಬಸವರಾಜು ಸರ್ ಈಗ ಬಿಡದಿ ಠಾಣೆಯಲ್ಲಿ ಅನ್ನಪೂರ್ಣ ಅವ್ರ ಮೇಲೆ ಕೊಟ್ಟಿದ್ದಾರೆ ಫಸ್ಟ್ ವೈಫ್ ಅಂತ ಏನ್ ಸರ್ ಅದು ನಿಮ್ಗೆ ಗೊತ್ತಿರೋಂಥದ್ದು? ಬಸವರಾಜು ಫಸ್ಟ್ ವೈಫ್ ಅಲ್ಲ, ಅನ್ನಪೂರ್ಣ ಅಲ್ಲ, ಅನುರಾಧ ಅನ್ನೋರ ಬಗ್ಗೆನಾ? ಫಸ್ಟ್ ವೈಫ್ ರಿಕ್ಕಿ ಅವರ ಫಸ್ಟ್ ವೈಫ್ ಮೇಲೆ ಕೊಟ್ಟಿದ್ದಾರೆ. ರಿಕ್ಕಿ ಅವ್ರ ಫಸ್ಟ್ ವೈಫ್ ಮೇಲೆ ಆ ಥರ ಕಂಪ್ಲೇಂಟ್ ಕೊಟ್ಟಿಲ್ವಲ್ಲ? ಬಸವರಾಜು ಅವರು ಕೊಟ್ಟಿದ್ದಾರೆ. ಇಲ್ಲ ಇಲ್ಲ ಇಲ್ಲ, ರಿಕ್ಕಿ ಅವ್ರಿಗೆ ವೈಫ್ ಅಷ್ಟೇ ಒಬ್ರೆ, ಅವ್ರ ವೈಫ್ಗೂ ಅದಕ್ಕೂ ಸಂಬಂಧ ಇಲ್ಲ. ಮೇ ಬಿ ಅವ್ರು ಯಾವ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನೋಡ್ಬೇಕು ನಾನು. ರಿಕ್ಕಿ ಅವ್ರು ಏನ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಡ್ರೈವರು, ಅದನ್ನ ಒಂದ್ಸಲ ಕಾಪಿ ನೋಡಿ, ಯಾಕಂದ್ರೆ ಇನ್ನ ಅವ್ರು ಮಾಡ್ತಾ ಇದಾರೆ ಅಂತ ಹೇಳಿದ್ರು. ನನಗಿನ್ನ ಕಾಪಿ ಕೊಡ್ಲಿಲ್ಲ ಅವರು. ಸೊ ಕೊಟ್ಟ ತಕ್ಷಣ ಖಂಡಿತ ಅದ್ರ ಮೇಲೆ ಸರ್ ಇನ್ಸಿಡೆಂಟ್ ಎಲ್ಲ ನೋಡುವ ಸಂದರ್ಭದಲ್ಲಿ ಪಕ್ಕ ಪ್ಲಾನ್ ಮಾಡ್ಕೊಂಡು ಅವರು ಖಂಡಿತ ಇದು ಅವ್ರನ್ನ ತುಂಬಾ ದಿವಸಗಳು, ತುಂಬಾ ತಿಂಗಳುಗಳು ವಾಚ್ ಮಾಡೇ ಇದು ಮಾಡಿರ್ತಕ್ಕಂಥದ್ದು. ಯಾಕಂದ್ರೆ ನನಗೆ ಎಲ್ಲೋ ಒಂದ್ ಕಡೆ ಆಸ್ ಎ ಲಾಯರ್ ಆಗಿ ನಾವು ಎಷ್ಟೋ ಕ್ರಿಮಿನಲ್ ಕೇಸ್ಗಳು ನೋಡ್ತಿರ್ತೀವಿ. ನಮ್ಗೆ ಅನ್ಸೋದು ಎಲ್ಲೋ ಒಂದ್ ಕಡೆ ಖಂಡಿತ ಇವ್ರಿಗೆ ತೊಂದರೆ ಮಾಡಬೇಕು ಅಂತಾನೆ ಮಾಡಿರ್ತಕ್ಕಂಥದ್ದು. ಬಹಳ ದೊಡ್ಡ ಪ್ಲಾನ್ ಮಾಡ್ಕೊಂಡೇ ಮಾಡುವಂಥದ್ದು. ಸರ್ ಯೂಶಲಿ ಸರ್ ಯಾರೋ ಒಂದ್ ಕಡೆ ದ್ವೇಷ ಮಾಡುವಂಥದ್ದು, ಬಂದು ಶೂಟ್ ಮಾಡುವಂಥದ್ದು ಒಂದು ಇರುತ್ತೆ ಸರ್. ಆದ್ರೆ ಮೂವ್ಮೆಂಟ್ ಇರುವಂತ ವೆಹಿಕಲ್ ನ ಅಟ್ಯಾಕ್ ಮಾಡುವಂಥದ್ದು ಅಂದ್ರೆ ಪಕ್ಕ ಶಾರ್ಪ್ ಪ್ಲಾನ್ ಮಾಡಿ ಶೂಟರ್ಸ್ ಇರ್ತಾರೆ. ಆದ್ರೂ ಅಷ್ಟೊಂದು ಎಕ್ಸ್ಪರ್ಟ್ಸ್ ನಾನಲ್ಲ, ಮೇ ಬಿ ನನಗೆ ಅದ್ರ ಬಗ್ಗೆ ಅಷ್ಟು ಐಡಿಯಾ ಇಲ್ಲ. ಸೊ ಮೇ ಬಿ ನೋಡೋಣ ತನಿಖೆಯಲ್ಲಿ. ಅಫ್ಕೋರ್ಸ್ ಪೊಲೀಸ್ ರಾತ್ರಿ ಇಮಿಡಿಯೇಟ್ಲಿ ನನಗೆ ಇನ್ಫಾರ್ಮೇಶನ್ ಬಂದ ತಕ್ಷಣ ಇಮಿಡಿಯೇಟ್ಲಿ ಐ ಕಾಲ್ಡ್ ಪೊಲೀಸ್. ಹೌದೌದು, ಖಂಡಿತ ಇದೆ. ನೀವು ಮುತ್ತಪ್ಪರ ಇವ್ರ ಹೆಸರಲ್ಲಿ ನೀವು ಗೂಗಲ್ ಮಾಡಿದ್ರೆ ಎಷ್ಟು ವಿವಾದಗಳಿದೆ ಅಂತಾನೆ ಬಂದ್ಬಿಡುತ್ತೆ. ಆಸ್ತಿ ವಿವಾದದಲ್ಲಿ ಸೆಕೆಂಡ್ ವೈಫ್ ಜೊತೆ ಖಂಡಿತ ವಿವಾದ ಇದೆ. ಜೊತೆಗೆ ಇನ್ನ ಬೇರೆ ನಿತೇಶ್ ಅನ್ನೋರ್ ಜೊತೆಗೆ ಒಂದು ವಿವಾದ ಇದೆ. ಸೊ ಇದೆ, ಖಂಡಿತವಾಗಿದೆ. ಇನ್ನ ಬೇರೆ ಬೇರೆ ಹೌದು ಅಲ್ಲ, ಅವರೇ ಅಲ್ವಾ ಮುತ್ತಪ್ಪರ ಅವ್ರ ಮಗ ಅಲ್ವಾ ಅವರು, ಹಾಗಾಗಿ ವಿವಾದ ಇದ್ದೇ ಇರೋದು. ಅದ್ರ ಅವ್ರು ಇದ್ದೇ ಇರ್ತಾರಲ್ಲ. ಅಲ್ಲ, ವಿಲ್ ಮಾಡಿಟ್ಟಿರ್ತಾರೆ, ವಿಲ್ ಪ್ರಕಾರ ಕೋರ್ಟಲ್ಲಿ ಆರ್ಡರ್ ಆಗುತ್ತೆ. ಆ ಕೋರ್ಟಲ್ಲಿ ವಿಲ್ ಪ್ರಕಾರ ಏನು ಆರ್ಡರ್ ಆಗ್ಲಿಲ್ಲ. ಕೊನೆಗೆ ಕೇಸನ್ನ ನಡೆಸಿ ಕೋರ್ಟ್ಗೆ ಅವರು ಓಡಾಡಿ ಕೆಲವೊಂದು ಆಗು ಹೋಗುಗಳ ಬಗ್ಗೆ ಎಲ್ಲ ಫ್ಯೂಚರ್ ಎಲ್ಲ ಕಾನ್ಸಿಕ್ವೆನ್ಸಸ್ ಬಗ್ಗೆ ಯೋಚನೆ ಮಾಡಿ ಕೊನೆಗೆ ರಿಕ್ಕಿ ಅವರು ಕಾಂಪ್ರಮೈಸ್ ಕಾಂಪ್ರಮೈಸ್ ಆಯ್ತು. ಅದು ಕಾಂಪ್ರಮೈಸ್ ಆಗಿ ಅದ್ರ ಮೇಲೆ ಡಿಕ್ರೀನ್ ಆಗಿ ಇವ್ರಿಗೇನ್ ಶೇರ್ ಬೇಕೋ ಅದನ್ನ ಕೊಟ್ಟು ಅವ್ರಿಗೇನ್ ಕೊಡ್ಬೇಕೋ ಕೊಟ್ಟಿದ್ರು. ಆದ್ರೂ ಆಗಿದೆ. ಅದು ಯಾರಿಂದ ಆಗಿದೆ, ಯಾಕಾಯ್ತು, ಯಾವ ಸ್ವಾರ್ಥಕ್ಕೋಸ್ಕರ ರಿಕ್ಕಿ ಅವ್ರಿಗೆ ಈ ತರ ತೊಂದರೆ ಮಾಡಕ್ ಹೋದ್ರು, ಅದು ತನಿಖೆಯಲ್ಲಿ ಪೊಲೀಸ್ನವ್ರು ಇಲ್ಲ. ಆಕ್ಚುಲಿ ಅವ್ರಿಗೆ ಇನ್ನ ಮಾತಾಡೋ ಸ್ಥಿತಿಯಲ್ಲಿ ಖಂಡಿತ ಇಲ್ಲ. ಮಾತಾಡೋ ಸ್ಥಿತಿಯಲ್ಲಿ ಇಲ್ಲ. ಇದು ಮೂಗು ಇದಾಗಿದೆ, ಇಲ್ಲೇನೋ ಫುಲ್ ಇದಾಗಿದೆ ಅವ್ರಿಗೆ, ಬೈಸಿಪ್ಸ್ ಹತ್ರ. ಸೊ ಸ್ವಲ್ಪ ಸೀರಿಯಸ್ ಆಗಿ ಇದ್ದಾರೆ. ಮಾತಾಡೋ ಸ್ಥಿತಿಯಲ್ಲಿ ಖಂಡಿತ ಇಲ್ಲ. ಈ ತರ ಅಟ್ಯಾಕ್ ಮಾಡಿಸುವಂತ ಸಂದರ್ಭದಲ್ಲಿ ಸರ್ ಹೊರಗಿಂದ ಎಲ್ಲ ಬರ್ಸಿರ್ತಾರೆ, ಈ ತರದೆಲ್ಲ ಕೇಳ್ಕೊಡ್ತೀವಿ ಸರ್. ಈ ತರದೇನೋ ಮಾಹಿತಿ ಸರ್ ಇಲ್ಲಿಂದ ಬಂದಿದೆ? ಖಂಡಿತ ನಮ್ಗಿಲ್ಲ ಇವ್ರೆ. ನಮ್ಗೆ ಮಾಹಿತಿ ಇದ್ರೆ ಖಂಡಿತ ಪೊಲೀಸ್ನವ್ರಿಗೆ ಈಗಲೇ ಹೇಳ್ತೀವಿ. ಈಗ ರಾತ್ರಿ ಇಲ್ಲ ಖಂಡಿತ ಇಲ್ಲ. ಲಾಯರ್ ಆಗಿ ಯಾವ್ದು ನಮ್ ಕೇಸ್ ತಿಳ್ಕೊಂತೀವಿ ಅಂತ ತಿಳ್ಕೊಳಕ್ ಹೋಗಲ್ಲ. ಇದು ಜಸ್ಟ್ ಇವಾಗ ರಾತ್ರಿ ನನಗೆ ಹೇಳಿದ ತಕ್ಷಣ ನಾನು ಇಮಿಡಿಯೇಟ್ಲಿ ಕಾಲ್ ನಮ್ಮ ಪೊಲೀಸ್. ಗಲಾಟೆ ಆಗಿದ್ದಾರೆ? ಇಲ್ಲ ಅವ್ರು ಇಲ್ಲೇ ಇಲ್ಲ, ಬೇರೆ ದೇಶದಲ್ಲಿ. ಯಾವಾಗ ಬಂದಿದೆ ಸರ್ ಅಲ್ಲಿಂದ? 2-3 ಡೇಸ್ ಆಗಿರ್ಬೋದು. ಅವ್ರು ಹೋಗ್ತಿರ್ತಾರೆ ಬರ್ತಿರ್ತಾರೆ. ಅವ್ನು ಯಾವಾಗ್ಲೂ ಇಲ್ಲೇ ಇರಲ್ಲ, ಹೋಗ್ತಿರ್ತಾರೆ ಬರ್ತಿರ್ತಾರೆ.